ಆತ್ಮೀಯ ಪತ್ರಕರ್ತರೆ, ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಎನ್ನುವ ಪರಿಸ್ಥಿತಿ ಇವತ್ತು ಪತ್ರಕರ್ತರ ಪಾಲಿಗೆ ಇಡೀ ನಮ್ಮ ರಾಜ್ಯದಲ್ಲಿ ಆಗಿದೆ. ಯಾಕಪ್ಪ ಅಂತಂದರೆ ಇವತ್ತು ಅನ್ಯಾಯ ಅಕ್ರಮಗಳನ್ನು ಬಯಲಿಗೆಳುವಂಥದ್ದು ಒಂದು ಹಕ್ಕು ನಮ್ಮ ಪತ್ರಕರ್ತರಿಗಿದೆ. ಅದನ್ನು ಮಾಡಬಾರ್ದು ಅನ್ನೋದ ದೃಷ್ಟಿಯಿಂದ ಕೆಲ ರಾಜಕೀಯ ಮುಖಂಡರು ಏನು ಕೆಲವು ಚೇಲಗಳನ್ನ ಸಾಕಿರ್ತಾರಲ್ಲ, FC ಇರ್ಬೋದು, ಇನ್ನು ಅನೇಕ ಅನೈತಿಕ ದಂಧೆಗಳಿಗೆ ಅವ್ರಿಗೇನು ಕಳ್ಳಗಂಟು ಏನು ಬರ್ತದಲ್ಲ ಅಕ್ರಮ ದಂಧೆಯಿಂದ ದುಡ್ಡುಗಳು, ಆ ದುಡ್ಡಿಗೆ ಆಸೆಪಟ್ಟು ಇವತ್ತು ನಾವು ಏನು ಮಾಡಿದ್ರು ದಕ್ಷಬೋಧನ ಲೆಕ್ಕದಲ್ಲಿ ಇವತ್ತು ಪೊಲೀಸ್ ವ್ಯವಸ್ಥೆನ ಜೊತೆಗೆ ರಾಜಕಾರಣಿಗಳನ್ನ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ದಂಧೆಕೋರರು ಇವತ್ತು FC ಏನಿದೆ ಇವತ್ತು ಸ್ವಂತ ಇದರಲ್ಲಿ ಏನು ಕಳ್ಳ ಅಕ್ಕಿಗಳು ಏನು ಹೋಗ್ತಾ ಇದ್ದಾವೆ, ಪಡಿತರ ವ್ಯವಸ್ಥೆಗೆ ಏನು ಸಿಗಬೇಕಾದಂಥ ಬಡವ್ರ ಅಕ್ಕಿಗಳು, ಇಂಥ ಇದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕಾಗಿತ್ತು. ಜೊತೆಗೆ ಪೊಲೀಸ್ ಇಲಾಖೆ ಇಂಥ ನಿರ್ದಯಿ ಇಂಥ ಗೂಂಡಗಳನ್ನ ಸರಿಯಾದ ದಿಕ್ಕಿನಲ್ಲಿ ರೌಡಿ ಶೀಟ್ ಓಪನ್ ಮಾಡಿ ಈಗಾಗಲೇ ಗಡಿಪಾರು ಮಾಡೋಂಥ ಕೆಲಸ ಇವತ್ತು ಯಶೋಧ ಮೇಡಮ್ ಅವ್ರು ಏನಿದ್ದಾರೆ ದಕ್ಷ ಅಧಿಕಾರಿ ಅಂತ ಇವತ್ತು ಅನೇಕ ನಾನು ಸ್ಟೋರಿಗಳಲ್ಲಿ ನೋಡಿದ್ದೀನಿ. ಇವತ್ತು ನಮ್ಮ ರಟ್ಟಳ್ಳಿ ಒಂದು ಮರ್ಡರ್ ಕೇಸ್ ಇರ್ಬೋದು, ಬೇರೆ ಬೇರೆ ರೋಡಲ್ಲಿ ಆ ಬ್ರಿಡ್ಜ್ ಮೇಲೆ ಬಿದ್ದಂಥ ಒಂದು ಕೊಲೆ ಒಂದಿರ್ಬೋದು, ತಕ್ಷಣ ಸ್ಪಂದಿಸಿ ಮೇಡಮ್ ಅವರು SP ಮೇಡಮ್ ಅವರು ಆ ಸ್ಪಾಟಿಗೆ ಹೋಗಿ ಆ ಒಂದು ಆರೋಪಗಳನ್ನು ಎಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಒಂದು ವಿಚಾರಕ್ಕೆ ಮಾನ್ಯ SP ಮೇಡಮ್ ಅವರಿಗೆ ನಾನು ಹೃದಯಪೂರ್ವಕ ನಮ್ಮ ಸಂಘಟನೆಯಿಂದ ಧನ್ಯವಾದಗಳನ್ನು ತಿಳಿಸೋದ್ರ ಜೊತೆಗೆ, ಮೇಡಮ್ ಅವರೇ ನಿಮಗೆ ಕೆಲವು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು. ಇವತ್ತು ನಿಮ್ಮ ಪೊಲೀಸ್ ಒಬ್ಬ ASIಗೆ ಆ ದಂಧೆಕೋರರು ಬಟ್ಟೆ ಹರಿದು ಅಲ್ಲಿಗೆ ಹೋಗಿದ್ರು ಕೂಡ ಇವತ್ತು ಮೌನ ವಹಿಸಿದಿರ ಅಂದ್ರೆ ಇದಕ್ಕಿನ ನೋವಿನ ಸಂಗತಿ, ವಿಷಾದನ ಸಂಗತಿ ಇಲ್ಲಂತ ಈ ಮೂಲಕ SP ಮೇಡಮ್ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಕೂಡಲೇ ಆದಷ್ಟು ಶೀಘ್ರ ಈ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು, ಇಲ್ಲಿವರೆಗೆ ಇನ್ನೂ ಅವರಿಗೆ ಬೇಲ್ ಆಗಿಲ್ಲ, ನಮ್ಮವ್ರ ಮೇಲೆ ಸುಳ್ಳು ದಾಖಲೆ ಆಗಿ ಇವತ್ತು ನೋಡಿ ಇವತ್ತೇನು ನಕಲಿ ಅಂತಾರಲ್ಲ ನಮ್ಮ ಪತ್ರಕರ್ತರು ಕೆಲವರು ಬರೀತಾರೆ ನಕಲಿ ಪತ್ರಕರ್ತರು ಅಂತ. ನಿಜವಾಗೂ ನಾ ಪತ್ರಕರ್ತರಿಗೆ ಕೇಳೋದಿಷ್ಟೇ, ಸ್ವಾಭಿಮಾನದಿಂದ ಹೋಗಿ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಿ. ಫಸ್ಟ್ ಅವ್ರ ತಲ್ಲಿ ಅಥೆಂಟಿಕೇಶನ್ ಐತಾ ಇಲ್ಲ ನೋಡ್ರಿ. ನಕಲಿ ಅಂತ ನೀವೇ ನಮ್ಮ ಪತ್ರಕರ್ತನ ಹಾಕಿದ್ರೆ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದ್ರೆ ಹೆಂಗೆ ನಮ್ಮ ಪತ್ರಕರ್ತರಿಗೆ ರಕ್ಷಣೆ ಸಿಗ್ತತೆ ರಾಜ್ಯದಲ್ಲಿ? ಇವತ್ತು ಮುನ್ನಾ ಗೌಡಗೇರಿಯವರು ಕಳೆದ 2 ವರ್ಷದಿಂದ ನನ್ನ ಪತ್ರಿಕೆಗೆ ಜಿಲ್ಲಾ ವರದಿಗಾರರಿದ್ದಾರೆ. ಅದೇ ರೀತಿ ನಾಗರಾಜ್ನವರು ಅವರನ್ನು ನಮ್ಮ ಪತ್ರಿಕೆಗೆ ವರದಿಗಾರಿದ್ದಾರೆ. ಜರ್ನಲಿಸ್ಟ್ ವಾಯ್ಸ್ ದಿನಪತ್ರಿಕೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಅದಕ್ಕೆ ಏನೇನು ಲೈಸೆನ್ಸ್ ಬೇಕೋ PRJ ಇಂದ ಸರ್ಕಾರದಿಂದ ಎಲ್ಲವೂ ಇದ್ದಾವೆ. ಅಂಥವ್ರನ್ನ ನಕಲಿ ಅಂತ ಹೆಂಗೆ ಹೇಳ್ತೀರಾ? ದಯಮಾಡಿ ಈ ರೀತಿ ನಮ್ಮ ಪತ್ರಕರ್ತರ ಆರೋಪ ಬೇಡ, ಬರೆಯೋದು ಬೇಡ. ಮುಂದಿನ ದಿನ ನೀವೇನಾದರೂ ತಿದ್ಕೊಳ್ಳದಿದ್ರೆ ನಿಮ್ಮ ಮೇಲೂ ಮಾನನಷ್ಟ ಹಾಕಿ ಬೀದಿಗೆ ನಿಲ್ಲಿಸೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರಿಗೂ ಎಚ್ಚರಿಕೆಯ ಗಂಟೆ ನಾನು ಕೊಡ್ತಾ ಇದ್ದೀನಿ. ಇವತ್ತು ಆದಷ್ಟು ಇವತ್ತೇನು ನಡೆದಿದೆ ನಮ್ಮ ಮುನ್ನೋರ ಬಗ್ಗೆ, ನಾಗರಾಜ್ ಬಗ್ಗೆ ಮೇಲ್ನೋಟಕ್ಕೆ ಇದು ಸುಳ್ಳು ಅಂತ ಪ್ರತಿಯೊಬ್ಬರಿಗೆ ಗೊತ್ತಿರೋಂಥ ವಿಚಾರ. ಇವತ್ತು ದಂಧೆಗೋರಿಗೆ ಹೇಳ್ತಾ ಇದ್ದೀನಿ, ಆದಷ್ಟು ನಿಮ್ಮ ಒಂದು ಅತಿರೇಕರಿಗೆ ಕಡಿವಾಣ ಆಗ್ತಾ ಇದ್ರೆ ಮುಂದಿನ ದಿನ ನಾವು ಪತ್ರಕರ್ತರೆಲ್ಲ ಸೇರಿ ನಿಮಗೆ ಒಂದು ತಕ್ಕ ಪಾಠ ಕಲಿಸ್ತೀವಿ. ಜೊತೆಗೆ ಇವತ್ತು ಜಿಲ್ಲಾಧಿಕಾರಿಗೆ, ಪೊಲೀಸ್ ವರಿಷ್ಠಾಧಿಕಾರಿ ಯಶವಂತರಾವ್ ಮೇಡಮ್ ಅವ್ರ ಹತ್ರನೂ ಹೋಗ್ತಾ ಇದ್ದೀವಿ. ಹೋಗಿ ಅವ್ರಿಗೆ 1 ತಿಂಗಳ ಕಾಲ ಗಡುವು ಕೊಡ್ತಾ ಇದ್ದೀವಿ. ಇದಕ್ಕೇನು ಕ್ರಮ ಅಂತ ಕಾನೂನಲ್ಲಿ ಏನಂತ ನಮಗೆ ಗೊತ್ತಿದೆ. ಇದು ಸ್ಕ್ವಾಶಿಗೆ ನಾವು ಹೈಕೋರ್ಟಾಗಿ ಹಾಕಿದ್ರೆ ಏನಾಗ್ತದಂತನೂ ನಮಗೆ ಗೊತ್ತಿದೆ. ನಮ್ಮ ಪತ್ರಕರ್ತರಿಗೆ ಕಾನೂನೇನು ಹೇಳ್ಕೊಡೋದೇನು ಬೇಕಾಗಿಲ್ಲ. ದಯಮಾಡಿ ಈ ಸುಳ್ಳು ಆರೋಪ ಏನಿದೆ ಕೂಡಲೇ ನಿಷ್ಪಕ್ಷಪಾತ ತನಿಖೆ ನಡೆಸಿ ರದ್ದುಗೊಳಿಸೋಕ್ಕೇನಿದೆ, ಪೊಲೀಸರು ತಮ್ಮ ಮಾನ ಉಳಿಸ್ಕೊಳ್ಳೋಕ್ಕೆ ಈ ಪ್ರಕ್ರಿಯೆಯಲ್ಲಿ ಮುಂದಾಗಬೇಕಂದ್ಬಿಟ್ಟು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಯಾಕಂದರೆ ಪೊಲೀಸರ ಮೇಲೆ ಅಲ್ಲೇ ಆದಂಥ ಸಂದರ್ಭದಾಗೆ ಅವತ್ತು ತಾವೇ ತಮ್ಮ ಸ್ಟೇಷನಲ್ಲಿ 353 ಮಾಡಿದ್ದೀರಿ. ಅಂಥ ಸಂದರ್ಭದಲ್ಲಿ ಸೋಮೋಟೋ ಮಾಡಿದ್ರು ಅದೇ 4-3 ಜನ ಮೇಲೆ ಅದೇ ವ್ಯಕ್ತಿಗಳು ಯಾರನ್ನೋ ತರಿಸ್ಬಿಟ್ಟು ಆ ಹೊಡೆದಾಟ ಆಗಂಥ ಟೈಮಲ್ಲಿ ಅವತ್ತು 7/6/2026 ಏನು ನಡೆದಿದ್ದ ಘಟನೆ 11ರಿಂದ 11:45 ಘಟನೆ. ಅಂಥ ಪ್ರಕ್ಷುಬ್ಧ ವಾತಾವರಣದಾಗೆ ಇವರು ಜಾತಿ ಎಟ್ಟು ಬೈಯಕ್ಕೆ ಸಾಧ್ಯನಾ? ಹೋಗ್ಲಿ ಅಂತ ಹೊಡೆತ ತಿಂದಂಥ ಸಂದರ್ಭದಾಗೆ ನಾಗರಾಜ್ ಅವರು ಅಲ್ಲೇ ಮಾಡೋಕ್ಕೆ ಅವ್ರ ಮೇಲೆ ಆಫ್ ಮಾಡ್ರು ಮಾಡೋಕ್ಕೆ ಸಾಧ್ಯನಾ? ಇವು ಮೇಲ್ನೋಟಕ್ಕಿದ್ದಾವೆ. ಜೊತೆಗೆ ಆ FIR ನೋಡಿದೆ, ನಮ್ಮ ನಾಗರಾಜ್ ವನಹಳ್ಳಿ ಅವರು ಮಾತ್ರ ಹೋಗಿದ್ದಾರೆ ಅಂತ ತೋರಿಸಿದ್ದಾರೆ. ಪಾಪ ಎಲ್ಲಿ ನಮ್ಮ ಮುನ್ನಾ ಗೌಡಿಗೇರಿ ಹೆಸರು ಇಲ್ಲ, ಏನಿಲ್ಲ.
ಆದ್ರೂ ಪೊಲೀಸರು ಯಾಕೆ ಇವ್ರ ಹೆಸರು ತಗೊಂಡು ಎರಡನೇ ಪಾರ್ಟಿ ಸೇರಿಸಿದ್ರೆ ಗೊತ್ತಾಗ್ತಾ ಇಲ್ಲ. ನಮ್ಮ ಮುನ್ನಗೌಡಿಗೇರರು ತಪ್ಪು ಮಾಡಿದ್ದಾರೆ, ಇನ್ನೊಂದು FIR ಮಾಡಬೇಕಾಗಿತ್ತು ಇವರೊಂದು. ಆ ವಿಚಾರದಲ್ಲಿ ನಮ್ಮ ಮುನ್ನಗೌಡಿಗೇರನ್ನು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇಡೀ ನಮ್ಮ ಪತ್ರಕರ್ತರ ಮಿತ್ರರಿಗೆ ಹೇಳೋದಿಷ್ಟೇ, ಎಲ್ಲೇ ಅನ್ಯಾಯ ನೀಡಲಿ ಪತ್ರಕರ್ತರಿಗೆ ನಮ್ಮ ಕಾನಿಪ ಧ್ವನಿ ಸ್ಪಷ್ಟವಾಗಿ ಹೆಜ್ಜೆ ಇಟ್ಟು ಅವ್ರ ಪರವಾಗಿ ಇರ್ತತೆ. ಜೊತೆಗೆ ಇವತ್ತು ಮುನ್ನಗೌಡಿಗರಿಗಿರ್ಬೋದು, ನಾಗರಾಜ್ ಅವ್ರಿಗಿರ್ಬೋದು, ಇವತ್ತೇನು ಅನ್ಯಾಯ ಆಗಿದೆ ಅದಕ್ಕೆ ನಾವು ಸಂಪೂರ್ಣ ಬೆಂಬಲ ಇರ್ತೀವಿ. ಒಂದು ತಿಂಗಳ ನಂತರ ಇಡೀ ರಾಜ್ಯಾದ್ಯಂತ ಹೋರಾಟ ಕರೆ ಕೊಡ್ತೀನಿ. DG IGP ಸಾಹೇಬ್ರನ್ನ ಬೆಂಗಳೂರಲ್ಲಿ ಹೋಗಿ ಕಾಣ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಪಾಟೀಲ್ ಸಾರ್ಗೆ, ಸಂಗನಗೌಡರಿಗೆ ಒಂದು ಜವಾಬ್ದಾರಿ ವಹಿಸ್ತಾ ಇದ್ದೀನಿ. IGP ಅವ್ರು ಏನು ಬರ್ತಾರೆ ಈ ಭಾಗಕ್ಕೆ, ದಾವಣಗೆರೆನೋ ಇಲ್ಲ ಅಂದರೆ ಧಾರವಾಡ ನೋಡಿಬಿಟ್ಟು ಅಲ್ಲಿ ಖುದ್ದ ಕಂಡುಬಿಟ್ಟು ಅಲ್ಲಿ ವರದಿ ನಂತರ ಮುಂದಿನ ಹೆಜ್ಜೆ ನಾನು ಇಡ್ತೀನಿ ಅಂತ ಹೇಳ್ತಾ, ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇರೋವರೆಗೆ ನಮ್ಮ ಪತ್ರಕರ್ತರಿಗೆ ಏನೂ ಮಾಡಲಿಲ್ಲ, ಬರೇ ಸಾಮಾಜಿಕ ಅಧಿಕಾರ ಅಂತ ಒಟ್ಬಿಟ್ಟು ಇಡೀ ನಮ್ಮ ಪತ್ರಕರ್ತರಿಗೆ ಅನ್ಯಾಯ ಮಾಡಿದ್ರು. ಇವತ್ತು ಮಂಗಳಮುಖಿಯರು ಮಹಿಳೆಯರಿಗೂ ಕೊಟ್ಟಂತ ಒಂದು ಸಣ್ಣ ಮಟ್ಟದ ವ್ಯವಸ್ಥೆನೂ ನಮ್ಮ ಪತ್ರಕರ್ತರಿಗೆ ಕೊಡಲಿಲ್ಲ. ನೋಡೋಕೆ 17 ಬಜೆಟ್ ಯಾವುದಕ್ಕೂ ಉಪಯೋಗ ಇಲ್ಲ, ಬಹಳಷ್ಟು ನೋವಾಗ್ತತೆ. ಇವತ್ತು ಅಂತ ಹೀನಾಯ ಸ್ಥಿತಿಯಲ್ಲಿ ಬದುಕ್ತಾ ಇದೀವಿ. ನಾವು ಇನ್ಯಾವುದೂ ಯಾವ ರಾಜಕಾರಣ ಕೇಳಬೇಡ. ಕೊನೆಗೆ ಇವತ್ತೇನು DK ಅವರು ಬಂದಿದ್ದಾರೆ ಮುಖ್ಯಮಂತ್ರಿ ಆಗಿ, ಸಂತೋಷ. ಬಂದ ತಕ್ಷಣ ರೌಡಿ ನಿಗ್ರಹ ದಳ ರೌಡಿಗಳನ್ನ ಹತ್ತಿಕ್ಕ ಕೆಲಸ ಆಗಿದೆ. ಜೊತೆಗೆ ಯಾರು ಮಾಡಲಾರ್ದಂತ ಇವತ್ತು 72,000 ಉದ್ಯೋಗಗಳನ್ನ ನಮ್ಮ DK ಶಿವಕುಮಾರ್ ಅವರು ಕರೆದಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ನಮ್ಮ ಕಾನಿಪ ಧ್ವನಿಯಿಂದ ಈ ಸಂದರ್ಭದಲ್ಲಿ ಅವರಿಗೆ ನಮನ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಪತ್ರಕರ್ತರದ್ದೇನಿದೆ, ಇನ್ನೊಂದು ವಾರದಲ್ಲಿ ನಾನು ಖುದ್ದ DK ಶಿವಕುಮಾರ್ನ ಭೇಟಿಯಾಗಿ ನಮ್ಮ ಪತ್ರಕರ್ತರ ಸಮಸ್ಯೆ ಏನಿದಾವೆ, ಬಸ್ ಪಾಸ್ ಇರ್ಬೋದು, ಇವತ್ತು ನಮ್ಮ ಪತ್ರಕರ್ತರ ರಕ್ಷಣಾ ಕಾಯ್ದೆ ಕೂಡಲೇ ಇಂಪ್ಲಿಮೆಂಟ್ ಆಗಲೇಬೇಕು. ಅದೊಂದು ರಕ್ಷಣಾ ಕಾಯ್ದೆ ಬಂತಂದ್ರೆ ಎಲ್ಲ ದಂಧೆಕೋರರಿಗೆ, ರಾಜಕಾರಣಿಗಳಿಗೆ ನಡಕ ಹುಟ್ಟುತ್ತಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ಹೋರಾಟಕ್ಕೆ ನೀವೆಲ್ಲ ಸಿದ್ಧರಾಗಬೇಕಂತ ಹೇಳ್ತಾ, ಇವತ್ತು ಜಿಲ್ಲೆಯ ಹಾಗೂ ರಾಜ್ಯದ ಮೂಲೆ ಮೂಲೆ ಬಂದಂಥ ಪ್ರಮುಖ ಮುಖಂಡರುಗಳಿಗೆ ನಾನು ಧನ್ಯವಾದ ತಿಳಿಸ್ತಾ, ಇನ್ನು ಮುಂದಿನ ಹೋರಾಟ ಭಾರಿ ಸೂಕ್ಷ್ಮತೆ ಇರುತ್ತೆ. ಕಾನೂನು ಹೋರಾಟ ದಿಟ್ಟವಾಗಿ ಸಾಗ್ತದೆ. ಜೊತೆಗೆ ಹೈಕೋರ್ಟು, ಸುಪ್ರೀಂ ಕೋರ್ಟಲ್ಲಿ ರಿಟ್ ಪಟಿಷನ್ ಫೈಲ್ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ನಾನು ನೀಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭ ಹೇಳೋದ್ರ ಜೊತೆಗೆ ತಾವೆಲ್ಲ ಧೈರ್ಯವಾಗಿರಿ. ನಿಮ್ಮನ್ನು ನಂಬ್ಕೊಂಡಂಥ ಕುಟುಂಬ ಒಂದು ಇರ್ತದೆ. 3 ಬಿಟ್ಟಂತ ನನ್ನ ಮಕ್ಕಳಿಗೆ ಏನು ಮಾಡೋಕ್ಕೆ ಎಸಲ್ಲ. ಅದಕ್ಕೆ ನಿಮ್ಮ ಪ್ರೊಟೆಕ್ಷನ್ ಸಮೇತ ಇಂಥ ದಾಳಿಗೆ ಹೋಗ್ಬೇಕಾದಾಗ ನಿಮ್ಮದು ಬಲ ತಗೊಂಡು ಹೋಗ್ರಿ ಅಂತ ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ